ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಬಜೆಟ್ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇಡೀ ಭಾಷಣವೇ ಸುಳ್ಳಿನಿಂದ ಕೂಡಿದೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ಕೇಂದ್ರದಿಂದ ಅನುದಾನ ತಾರತಮ್ಯ ಅಂತ ಸುಳ್ಳು ಹೇಳಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ಸದನ ಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅನುದಾನ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಮರ ಮತ್ತೊಂದು ಹಂತಕ್ಕೆ ಹೋಗಿದೆ. ಇಷ್ಟು ದಿನ ನೇರವಾಗಿಯೇ ಕಾಂಗ್ರೆಸ್ ನಾಯಕರು ಆರೋಪ ಮಾಡುತ್ತಿದ್ರು. ಇಂದು ಬಜೆಟ್ ಅಧಿವೇಶನದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮೂಲಕ ಅನುದಾನದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತಿವಿದಿದೆ. ಬಜೆಟ್ ಅಧಿವೇಶನದಲ್ಲಿ ಮಾತು ಶುರು ಮಾಡಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿವಿಧ ಮೂಲಗಳಿಂದ ಸಿಗಬೇಕಾದಷ್ಟು ಸಂಪನ್ಮೂಲಗಳು ಸಿಗುತ್ತಿಲ್ಲ. ಹೆಚ್ಚು ತೆರಿಗೆ ಸಂಗ್ರಹಿಸಿಕೊಡುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅಂತ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಚಾಟಿ ಬೀಸಿದೆ. देश में सबसे ज्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है. ರಾಜ್ಯಪಾಲರ ಬಳಿ ಸರ್ಕಾರ ಸುಳ್ಳು ಹೇಳಿಸಿದೆ ಅಂತ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನ ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಜಾರಿಗೆ ತಂದಂತ ಯೋಜನೆಗಳನ್ನ, ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನ ನಾವೇ ತಂದಿದ್ದೀರಿ ಅಂತೇಳಿ ರಾಜ್ಯಪಾಲರ ಭಾಷಣದಲ್ಲಿ ಕೇವಲ ಸರ್ಕಾರದ ಸಾಧನೆಗಳನ್ನೇ ಹೇಳಿಸಿಕೊಂಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಎಲ್ಲ ಯೋಜನೆಗಳನ್ನು ಕೂಡ ತಮ್ಮ ಸಾಧನೆಯ ರೀತಿಯಲ್ಲಿ ಬಿಂಬಿಸತಕ್ಕಂಥ ಪ್ರಯತ್ನ ಮಾನ್ಯ ರಾಜ್ಯಪಾಲರ ಮುಖೇನ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ ಬರೀ ಸುಳ್ಳಿನ ಕಂತೆಗಳೇ ಇತ್ತು ಅಂತ ಮಾಜಿ ಸಿಎಂ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಾಧನೆಗಳೇನು ಅಂತ ಕಿಡಿಕಾರಿದ್ದಾರೆ. ಒಂದು ಸುಳ್ಳಿನ ಕಂತೆ ರಾಜ್ಯಪಾಲರ ಭಾಷಣ. ಗ್ಯಾರಂಟಿಗಳ ಬಗ್ಗೆ ಬಹಳಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ಇವತ್ತು ರಾಜ್ಯಪಾಲರ ಬಾಯಿಂದ ಬಹಳಷ್ಟು ಸುಳ್ಳುಗಳನ್ನು ಹೇಳಿಸಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ ಉಪ್ಪು, ಖಾರ, ಹುಳಿ ಏನೂ ಇಲ್ಲ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಇಂತಹ ಕಳಪೆ ಸಾಧನೆಯನ್ನ ರಾಜ್ಯಪಾಲರ ಮೂಲಕ ಹೇಳಿಸಿದ್ದಾರೆ. ಹಾಡಿದ್ದೇ ಹಾಡು ಕಿಸ್ಬಾಯಿ ದಾಸ ಅಂತಾಗಿದೆ ಅಂತ ಲೇವಡಿ ಮಾಡಿದ್ರು. ನಾವೊಂದು ಊಟ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಾವು ಉಪ್ಪು ಖಾರ ಇಲ್ಲದಿದ್ರೆ ಊಟ ಮಾಡಲಿಕ್ಕೂ ಆಗಲ್ಲ. ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ. ಉಪ್ಪು ಖಾರ ಹುಳಿನೇ ಇಲ್ಲದೆ ಇರತಕ್ಕಂಥದ್ರ ಬಗ್ಗೆ ನಾನು ಏನು ಚರ್ಚೆ ಮಾಡಲಿ? ನಿಮ್ಮ ಮುಂದೆ ಏನು ಹೇಳೋದು ಈ ಒಂದು ಸಾಧನೆ ಬಗ್ಗೆ? ಕೇವಲ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜಿಟಿ ದೇವೇಗೌಡ ಕಿಡಿಕಾರಿದ್ದಾರೆ. ಭಾಷಣದಲ್ಲಿ 5 ಗ್ಯಾರಂಟಿಗಳ ಬಗ್ಗೆಯಷ್ಟೇ ಹೇಳಿದ್ದಾರೆ, ಮತ್ತಿನ್ನೇನೂ ಹೇಳಿಲ್ಲ ಅಂದ್ರು. ಕೇಂದ್ರ ಸರ್ಕಾರವನ್ನು ಕೂಡ ಟೀಕೆ ಮಾಡಿದ್ದಾರೆ ಹೊರತು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಏನು ಕೂಡ ಹೇಳಿಲ್ಲ. 5 ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನು, 5 ಗ್ಯಾರಂಟಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಜನರಿಗೆ ಗ್ಯಾರಂಟಿ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿದ್ರು. ರಾಜ್ಯಪಾಲರ ಭಾಷಣದಲ್ಲಿ ಉಪ್ಪು, ಖಾರ, ಹುಳಿ ಏನೂ ಇಲ್ಲ, 8 ತಿಂಗಳಲ್ಲಿ ಅಸಮರ್ಥರಾಗಿದ್ದಾರೆ, ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಗ್ಯಾರಂಟಿಗಳಲ್ಲಿ ಬಿಜೆಪಿಗರ ಪಾಲಿದೆಯಾ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಏನು ಮಾಡಿಲ್ಲ ಅಂತ ನಾವು ಹೇಳಿದ್ದೇವೆ, ಅದೇ ವಿಚಾರ ಅವರಿಗೆ ನೋವು ತಂದಿರಬಹುದು, ಅಸೂಯೆಯಿಂದ ಬಿಜೆಪಿಯವರು ಮಾತನಾಡುತ್ತಿದ್ದಾರೆ ಅಂದ್ರು. ಏನಿದೆ ಇದರಲ್ಲಿ? ಕೇಂದ್ರದ ಪಾಲು, ಗ್ಯಾರಂಟಿ ಕೇಂದ್ರದ ಪಾಲಿದೆಯಾ? ಬರದ ವಿಚಾರದಲ್ಲಿ ಒಂದು ನಯಾ ಪೈಸೆ ಕೊಡದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಅವ್ರದ್ದು ಪಾಲಿದೆ. ಇದರಲ್ಲಿ ಏನಿದೆ ಅವ್ರ ಪಾಲು? ಏನ್ ಮಾತಾಡ್ತಾರೆ? ವಿಧಾನಮಂಡಲ ಬಜೆಟ್ ಅಧಿವೇಶನಕ್ಕೆ ಬಿಜೆಪಿ ಶಾಸಕರು ಕೇಸರಿ ಶಾಲು ಹಾಕೊಂಡು ಬಂದಿದ್ರು. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಬಿಜೆಪಿ ನಾಯಕರ ನಡೆಗೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸದನದಲ್ಲಿ ಕೇಸರಿ ಶಾಲು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬಜೆಟ್ ಅಧಿವೇಶನದ ಕಲಾಪದಲ್ಲಿ ಬಿಜೆಪಿ ನಾಯಕರು ವಿಶೇಷವಾಗಿಯೇ ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿತು. ಒಬ್ಬೊಬ್ಬರೇ ಬಿಜೆಪಿ ನಾಯಕರು ಸದನಕ್ಕೆ ಕೇಸರಿ ಶಾಲು ತೊಟ್ಟುಕೊಂಡು ಬಂದರು. ಇಷ್ಟೇ ಅಲ್ಲ, ಬಜೆಟ್ ಅಧಿವೇಶನಕ್ಕೆ ಕೇಸರಿ ಶಾಲು ತೊಟ್ಟು ಬಂದ ಬಿಜೆಪಿಗರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು. ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ರಾಜ್ಯಪಾಲರ ಭಾಷಣ ಮುಗಿದ ಬಳಿಕ ಮತ್ತೊಂದು ರೀತಿ ಬೆಳವಣಿಗೆಯೇ ಆಯಿತು. ರಾಜ್ಯಪಾಲರು ಸದನದಿಂದ ನಿರ್ಗಮಿಸುತ್ತಿದ್ದಾಗ ಬಿಜೆಪಿ ನಾಯಕರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರೆ, ಸಚಿವ ಸಂತೋಷ್ ಲಾಡ್ ಜೈ ಭೀಮ್ ಅಂತ ಕೂಗಿದ್ರು. ಇಷ್ಟೇ ಅಲ್ಲ, ವಿಧಾನಸೌಧದಲ್ಲಿ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಬಿಜೆಪಿ ನಾಯಕರ ಕಣ್ಣಿಗೆ ಬಿದ್ದಿದ್ದೇ ತಡ ಅವರು ಹತ್ತಿರ ಬರ್ತಿದ್ದಂತೆ ಮುನಿರತ್ನ ಕೇಸರಿ ಶಾಲು ಹಾಕಿದ್ರು. ಆಗ ರವಿ ಗಣಿಗ ಭಾರತದ ಬಾವುಟ ತರಬೇಕಿತ್ತು ಅಂತ ಹೇಳ್ತಿದ್ದಂತೆ ಮುನಿರತ್ನ ಶಾಲು ಹಾಕ್ಲಾ ಅಂತ ಪ್ರಶ್ನಿಸಿದ್ರು. ಆಗ ಕಾಂಗ್ರೆಸ್ ಶಾಸಕ ನಾನು ಕೂಡ ಹಿಂದೂನೇ, ಹಾಕಿ ಅಂತ ಕೇಸರಿ ಶಾಲನ್ನ ಕರುಳಿಗೆ ಹಾಕಿಸಿಕೊಂಡ್ರು. ವಿಧಾನಸೌಧದ ಹೊರಗೆ ಮಾತ್ರ ಕೇಸರಿ ಶಾಲು ಹಾಕೊಂಡು ಬರಲಿಲ್ಲ. ಬದಲಾಗಿ ಸದನದ ಒಳಗೂ ಬಿಜೆಪಿ ನಾಯಕರು ಕೇಸರಿ ಶಾಲು ತೊಟ್ಟು ಎಂಟ್ರಿ ಕೊಟ್ಟಿದ್ರು. ಸದನದಲ್ಲಿ ಬಿಜೆಪಿ ಸದಸ್ಯರಿಗೆ ಮುನಿರತ್ನ ಕೇಸರಿ ಶಾಲು ಹಂಚಿದ್ರು. ಕೇಸರಿ ಶಾಲು ಧರಿಸಿದ್ದಕ್ಕೆ ಸಮರ್ಥನೆ ನೀಡಿದ ವಿಪಕ್ಷ ನಾಯಕ ಅಶೋಕ್, ಮೋದಿಯವರು ರಾಮರಾಜ್ಯ ಆಗಬೇಕು ಅಂತಿದ್ದಾರೆ, ಹೀಗಾಗಿ ನಾವೆಲ್ಲ ಕೇಸರಿ ಶಾಲು ಧರಿಸಿ ಬಂದಿದ್ದೇವೆ ಅಂತ ಹೇಳಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿ ರಾಮರಾಜ್ಯದತ್ತ ನಮ್ಮ ದೇಶ ನಡೀತಾ ಇದೆ. ಈ ರಾಮರಾಜ್ಯ ಸ್ಥಿರವಾಗಿರಬೇಕು, ರಾಮರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು. ನಾವೆಲ್ಲರೂ ಇವತ್ತು ಕೇಸರಿ ಶಾಲುವನ್ನು ಧರಿಸಿ ನಾವು ಅಧಿವೇಶನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಬಿಜೆಪಿಯವರು ಕೇಸರಿ ಶಾಲು ಧರಿಸಿ ಬಂದಿದ್ದಕ್ಕೆ ಕಾಂಗ್ರೆಸ್ ಸಚಿವ ಎಚ್.ಕೆ. ಪಾಟೀಲ್ ಗರಂ ಆದ್ರು. ಬಿಜೆಪಿ ನಾಯಕರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ರಾಜಕಾರಣವನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಎಲ್ಲವೂ ಅದನ್ನ ಮಾಡ್ತಕ್ಕಂಥ ಬಿಜೆಪಿ ಅವರಿಗೆ ಬರೋ ದಿವಸಗಳಲ್ಲಿ ಪಾಠ ಕಲಿತಾರೆ. ಬಿಜೆಪಿ ಕೇಸರಿ ಶಾಲಾದ್ರೂ ಹಾಕೊಳ್ಳಿ, ಕಪ್ಪು ಶಾಲಾದ್ರೂ ಹಾಕೊಳ್ಳಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಕೇಸರಿ ಏನು ಇವರೊಬ್ಬರಿಗೆ ಸೇರಿದ ಆಸ್ತಿನ? ನಮ್ಮ ಗ್ಯಾರಂಟಿಗಳನ್ನೇ ಬಿಜೆಪಿಯವರು ಕಾಪಿ ಮಾಡಿದ್ದಾರೆ ಅಂತ ತಿರುಗೇಟು ಕೊಟ್ರು. ಕೇಸರಿ ಏನವ್ರೊಬ್ರು ಆಸ್ತಿನಾ? ಕೇಸರಿ ಯಾರು ಆಸ್ತಿನೂ ಅಲ್ಲ. ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ತಾರೆ. ಅವರು ರಾಜಕಾರಣ ಪಾಪ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕೇಸರಿ ಯಾರು ಹಾಕೊಳ್ಳಿ, ಕಪ್ಪು ದಾರ ಹಾಕೊಳ್ಳಿ. ನಾವು ನಮ್ಮ ರಾಜ್ಯದ ಕಿತ್ತಕ್ಕೆ ಏನು ಬೇಕೋ ನಾವು ಮಾಡ್ತೀವಿ. ಕೇಸರಿ ಶಾಲು ಬಿಜೆಪಿಯ ಸ್ವತ್ತು ಅಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ನಾವು ಸಹ ಜೈ ಭೀಮ್, ಜೈ ಶ್ರೀರಾಮ್, ಜೈ ಬಸವಣ್ಣ ಘೋಷಣೆ ಕೂಗ್ತೀವಿ. ನಮ್ಮ ದೇವಸ್ಥಾನದಲ್ಲೂ ನಾವು ಕೇಸರಿ ಧ್ವಜವನ್ನ ಬಳಕೆ ಮಾಡ್ತೇವೆ ಅಂದಿದ್ದಾರೆ. ಕೇಸರಿ ಶಾಲು ಇವ್ರು ಸ್ವತ್ತಲ್ಲ. ಈಗ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು, ನಮ್ಮ ಮಠಗಳಲ್ಲಿ, ಈಗ ನಮ್ಮ ಲಿಂಗಾಯತ್ ಮಠಗಳಲ್ಲಿ ತಗೊಳ್ಳಿ, ಕೇಸರಿನೇ ಇರ್ತದೆ. ನಮ್ಮ ದೇವಸ್ಥಾನಗಳ ಮೇಲೆ ಕೇಸರಿನೇ ಇರ್ತದೆ. ನಾವು ಪೂಜೆ ಮಾಡುವಾಗ ಹಿಡಿದಾಟ ಪೂಜೆ ಮಾಡುವಾಗ ಕೇಸರಿ ಬಳಕೆ ಮಾಡ್ತೀವಿ. ಕೇಸರಿಯಲ್ಲಿ ಇವ್ರು ಸ್ವತ್ತ, ಅದು ತಿಳ್ಕೊಂಡ್ಬಿಟ್ಟಿದ್ರೆ ಹಂಗೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಿಸಲಾಗಿದೆ. ಇದರ ನೆನಪಿಗಾಗಿ ಕೇಸರಿ ಶಾಲು ಹಾಕೊಂಡಿದ್ದೇವೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಕೇಸರಿ ಶಾಲು ಕಿತ್ತು ಎಸೆದಿದ್ದಾರೆ. ಸನಾತನ ಧರ್ಮದ ಮೇಲೆ ನಮಗೆ ನಂಬಿಕೆ ಇದೆ ಅಂದಿದ್ದಾರೆ. ಈ ಧರ್ಮ, ಸನಾತನ ಧರ್ಮ, ದೇಶದ ಸಂಸ್ಕೃತಿಯ ಬಗ್ಗೆ ಕಾಳಜಿಯನ್ನು ಇಟ್ಟಿರ್ತಕ್ಕಂಥ, ಸಮಗ್ರತೆ, ಏಕತೆಯ ಬಗ್ಗೆ ಯಾವಾಗಲೂ ಕೂಡ ನಿಷ್ಠೆಯನ್ನು ಹೊಂದಿರತಕ್ಕಂಥವರು ಬಿಜೆಪಿಯವರು. ಹಾಗಾಗಿ ನಮ್ಮ ಬಗ್ಗೆ ಯಾವ ಟೀಕೆಯನ್ನು ಮಾಡಲಿಕ್ಕೆ ಅವರಿಗೆ ನೈತಿಕ ಹಕ್ಕಿಲ್ಲ.
ಹಾಸನ ಲೋಕಸಭೆ ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ ಮಧ್ಯೆ ದೊಡ್ಡ ಪೈಪೋಟಿಯೇ ನಡೀತಾ ಇದೆ. ಈ ನಡುವೆ ಕುಮಾರಸ್ವಾಮಿ ಪ್ರೀತಂ ಗೌಡ ನಡುವೆ ಮಾತಿನ ಸಮರ ತಾರಕಕ್ಕೇರಿದೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಸಿಂಹಾಸನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಾಸನ ಲೋಕಸಭೆ ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ ಮಧ್ಯೆ ದೊಡ್ಡ ಪೈಪೋಟಿಯೇ ನಡೆಯುತ್ತಿದೆ. ಒಂದು ಹಾಸನ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಬಿಜೆಪಿ ಮುಖಂಡರು ಕಸರತ್ತು ನಡೆಸುತ್ತಿದ್ದಾರೆ. ಮಾಜಿ ಶಾಸಕ ಪ್ರೀತಂ ಗೌಡ ನೇತೃತ್ವದಲ್ಲಿ ಟಿಕೆಟ್ಗಾಗಿ ತಂತ್ರ ನಡೆಯುತ್ತಿದೆ. ಈ ನಡುವೆಯೇ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಅಚ್ಚರಿಯನ್ನೇ ಸೃಷ್ಟಿಸಿದೆ. ಹಾಸನ ಲೋಕ ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ ಮಧ್ಯೆ ಪೈಪೋಟಿ ನಡುವೆಯೇ ಕುಮಾರಸ್ವಾಮಿ ಮಾತನಾಡಿ ಹಾಸನದಲ್ಲಿ ಕೂಡ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಬೇಕು ಅಂತ ಪರೋಕ್ಷವಾಗಿಯೇ ಹೇಳಿದ್ದಾರೆ. ನನಗೂ ಸ್ಪರ್ಧೆ ಮಾಡುವಂತೆ ಹೆಚ್ಚಿನ ಒತ್ತಡ ಬಂದಿದೆ ಅಂದ್ರು. ನಾನು ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮ ಆಸೆ ಇದೆಯಾ? ರಾಜ್ಯ ಬಿಟ್ಟು ನಾನು ಯಾಕೆ ಕಳಿಸ್ತೀನಿ? ನಾನು ರಾಜ್ಯದಲ್ಲಿ ಇರೋಣ ಅಂತ ಎಲ್ಲ ಕಡೆ ಕೇಳ್ತಾರೆ. ಎಲ್ಲ ಕಡೆಯಿಂದಲೂ ಇಲ್ಲ ನೀವು ಬಾರಿ ನಿಂತರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಿ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ನಿಲ್ಬೇಕು ಅಂತಾರೆ. ಹಾಸನ ಟಿಕೆಟ್ ಬಿಜೆಪಿಗೆ ಅನ್ನೋ ಪ್ರೀತಂ ಗೌಡ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಪ್ರೀತಂ ಗೌಡ ಯುವಕರಿದ್ದಾರೆ, ಉತ್ಸಾಹದಲ್ಲಿ ಮಾತನಾಡ್ತಾರೆ. ಅವರು ನಾವು ಅಣ್ಣ ತಮ್ಮರ ರೀತಿ ಹೋಗ್ಬೇಕು ಅಲ್ಲವೇ ಅಂದಿದ್ದಾರೆ. ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆ ಇದೆ, ಚರ್ಚೆ ಮಾಡೋಣ. ಅವ್ರನ್ನೇ ನಿಲ್ಲಿಸಬೇಕು ಅಂತ ನಿಲ್ಸೋಣ. ದ್ವೇಷ ನಾವು ಅವರು ಅಣ್ಣ ತಮ್ಮದ ಥರ ಹೋಗ್ಬೇಕಲ್ವಾ? ಪ್ರೀತಂ ಗೌಡ ನನ್ನ ತಮ್ಮ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಪ್ರೀತಂ ಗೌಡ ಸೈಲೆಂಟ್ ಆಗಿಯೇ ಟಾಂಗ್ ಕೊಟ್ಟಿದ್ದಾರೆ. ಈಗ ತಮ್ಮ ಅಂದಿದ್ದಾರೆ, ಮುಂದೆ ಏನು ಅಂತಾರೆ ಗೊತ್ತಿಲ್ಲ. 2028ಕ್ಕೆ ಏನಾಗುತ್ತೇನೆ ಮುಂದೆ ನೋಡಬಹುದು ಅಂತ ಪಂಚ್ ಕೊಟ್ರು. ಜನ ಮಾತ್ರ ಗಮನಿಸ್ತಿರ್ತಾರೆ 23ರಲ್ಲಿ ಪ್ರೀತಂ ಗೌಡರ ಬಗ್ಗೆ ಏನು ಹೇಳಿದ್ದಾರೆ ಅಂತ, 24ರಲ್ಲಿ ಬಂದು ತಮ್ಮ ಅಂತ ಹೇಳಿದ್ದಾರೆ ಅನ್ನೋದನ್ನು ಗಮನಿಸ್ತಾರೆ. 28ರಲ್ಲಿ ಏನು ಹೇಳ್ತಾರೆ ಅಂತಾನು ಕೌತುಕದಿಂದ ಕಾಯ್ತಿರ್ತಾರೆ. ಹಂಗಾಗಿ ನಾನು ಮಾತನಾಡಬೇಕಾದ್ರೆ ಬೇರೆಯವ್ರಂಗೆ ಒಂದ್ಸಲಿ ಒಂದು ಮಾತಾಡಿ ಇನ್ನೊಂದ್ಸಲಿ ಇನ್ನೊಂದು ಮಾತಾಡೋ ಅಂತ ಕೆಲಸ ಮಾಡಲ್ಲ. ಭಾಳ ಜವಾಬ್ದಾರಿಯುತವಾಗಿ ನಾನು ಭಾಳ ಹುಮ್ಮಸ್ನಿಂದ ಮಾತಾಡಿದ್ರು, ಯುವಕನಾಗಿ ಮಾತಾಡಿದ್ರು, ತುರುಸಿನಿಂದ ಮಾತನಾಡಿದ್ರು, ನನ್ನ ಮಾತಲ್ಲಿ ಬದ್ಧತೆ ಇರುತ್ತೆ. ಸೀಟು ಹಂಚಿಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ನಮಗೆ ಬೇಕಾಗಿರೋದು ಭ್ರಷ್ಟ ಸರ್ಕಾರ ತೆಗೀಬೇಕು. ನಮಗೆ ಎಷ್ಟು ಸೀಟು ಅನ್ನೋದು ಮುಖ್ಯವಲ್ಲ, 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲಬೇಕು ಅಂದಿದ್ದಾರೆ. ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮಗೆ ಬೇಕಾಗಿರೋದು ಭ್ರಷ್ಟ ಸರ್ಕಾರ ತೆಗಿಬೇಕು, 28ಕ್ಕೆ 28 ಸ್ಥಾನ ತರಬೇಕು. ಹಾಸನ ಲೋಕಸಭೆ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರಿ ಪೈಪೋಟಿಯೇ ನಡೆಯುತ್ತಿದೆ. ಟಿಕೆಟ್ಗಾಗಿ ಇಬ್ಬರು ಮಾಜಿ ಸಚಿವರ ಪುತ್ರ ಅಳಿಯನ ಲಾಬಿ ನಡೆಯುತ್ತಿದೆ. ಎಚ್ಸಿ ಶ್ರೀಕಂಠಯ್ಯ ಪುತ್ರ ಮತ್ತು ಜಿ ಪುಟ್ಟಸ್ವಾಮಿ ಗೌಡರ ಅಳಿಯ ಟಿಕೆಟ್ಗಾಗಿ ಕಸರತ್ತು ನಡೆಸುತ್ತಿದ್ದಾರೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೂ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಮಂಡ್ಯದ್ದು ಪ್ರತಿನಿತ್ಯ ಒಂದು ಧಾರಾವಾಹಿ ಇರಲೇಬೇಕು. ನಿಖಿಲ್ ನಿಂತಾಗಲೂ ಯಾವ ರೀತಿ ಧಾರಾವಾಹಿ ಸೃಷ್ಟಿಸಿದ್ರು ನೋಡಿದ್ರಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮಂಡ್ಯದ ಪ್ರತಿನಿತ್ಯ ಒಂದು ಧಾರಾವಾಹಿ ಇರಲೇಬೇಕು. ಅದು ನಿಖಿಲ್ ಕುಮಾರಸ್ವಾಮಿ ಅವರು 2019ರಲ್ಲಿ ಪಾರ್ಲಿಮೆಂಟಿಗೆ ನಿಂತಾಗಲೂ ಯಾವ ರೀತಿ ಧಾರಾವಾಹಿಗಳನ್ನು ಸೃಷ್ಟಿ ಮಾಡಿದರು. ಅವತ್ತು ನಿಖಿಲ್ ಕುಮಾರಸ್ವಾಮಿಯವರ ಒಂದು ರಾಜಕೀಯದ ಬೆಳವಣಿಗೆಯನ್ನು ಅವತ್ತು ಸಂಪೂರ್ಣ ನಾಶ ಮಾಡಲೇಬೇಕು ಅಂತೇಳಿ ವ್ಯವಸ್ಥಿತವಾಗಿ ಏನು ತಪ್ಪು ಮಾಡದಿದ್ದಂಥ ಒಬ್ಬ ಅಮಾಯಕ ಯುವಕ ಅವನು. ಇಷ್ಟೇ ಅಲ್ಲ, ನಿಖಿಲ್ ರಾಜಕೀಯ ಬೆಳವಣಿಗೆ ಸಂಪೂರ್ಣ ನಾಶ ಮಾಡಿದ್ರು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲವಾದರು. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಸೀಟು ಪಡೆಯಬೇಕಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಡ್ಯ ಹಾಸನ ಕ್ಷೇತ್ರಗಳನ್ನ ಬಿಜೆಪಿ ಉಳಿಸಿಕೊಳ್ಳುತ್ತಾ ಜೆಡಿಎಸ್ಗೆ ಬಿಟ್ಟು ಕೊಡುತ್ತಾ ಎಂಬ ಪ್ರಶ್ನೆ ಶುರುವಾಗಿದೆ. ಸ್ಥಳೀಯ ಬಿಜೆಪಿ ನಾಯಕರು ಹಾಸನ ನಮಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸುಮಲತಾ ನಾನು ಮಂಡ್ಯದಿಂದಲೇ ಸ್ಪರ್ಧಿಸೋದು ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ
ಸರ್ಕಾರದ ವಿರುದ್ಧ ಕೆಂಪಣ್ಣ ಕಮಿಷನ್ ಆರೋಪದ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪಕ್ಕೆ ಸಾಕ್ಷಿ ಕೇಳ್ತಿದ್ದಾರೆ. ಇದೇ ಕೆಂಪಣ್ಣನ ಹೇಳಿಕೆ ಇಟ್ಕೊಂಡು ಈ ಹಿಂದೆ ಸಿಎಂ ಎಂದು ಅಂಟಿಸಿದ್ರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ತೆಗೆದು ಹಾಕಬೇಕು ಅಂತ ಹೇಳಿದ್ದಾರೆ. ನಾನು ಕೇಳೋದು ದಿನ ಜಾಗಟೆ ಹೊಡೆದ್ರಲ್ಲ 40% ಪೇ ಸಿಎಂ ಪೋಸ್ಟರ್ ಎಲ್ಲ ಅಂಟಿಸ್ಕೊಂಡು ಹೋದ್ರಲ್ಲ, ಆಗ ಯಾವ ದಾಖಲೆ ಇಟ್ಕೊಂಡು ಅಂಟಿಸಿದಿರಿ? ನಾವು ಎಲ್ಲ ತನಿಖೆಗೂ ಸಿದ್ಧರಿದ್ದೇವೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಅಂತ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಭ್ರಷ್ಟಾಚಾರ ರಹಿತ ಸರ್ಕಾರ ನೀಡ್ತೇವೆ ಅಂದಿದ್ದಾರೆ. ನಾವು ಟೆಂಡರ್ಗಳನ್ನೇ ಕರೆದಿಲ್ಲ, ಕೆಲಸಗಳೇ ಶುರು ಮಾಡಿಲ್ಲ, ಆಗ್ಲೇನೆ ಭ್ರಷ್ಟಾಚಾರ ಆರೋಪ ಹೊರಿಸೋದು ಸರಿಯಲ್ಲ ಅಂದ್ರು. ಇನ್ನು ನಾವು ಯಾವುದು ಟೆಂಡರ್ಗಳೇ ಕರೆದಿಲ್ಲ, ಕೆಲಸಗಳೇ ಶುರು ಆಗಿಲ್ಲ, ಈಗ ಕರೀತಾ ಇದ್ದಾರೆ. ಆಗ್ಲೇನೆ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು. ರೈತ ಚಳವಳಿ ಎದುರಿಸಲು ಪೊಲೀಸರು ಸರ್ವಸನ್ನದ್ಧರಾಗಿದ್ದಾರೆ. ದೆಹಲಿಯ ಸಿಂಘು ಗಡಿಯಲ್ಲಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ದೊಡ್ಡ ಕಂಟೈನರ್ಗಳು, ಸಿಮೆಂಟ್ ಹಾಗೂ ಕಬ್ಬಿಣದ ಬ್ಯಾರಿಕೇಡ್ಗಳು ಹಾಗೂ ಜಲ ಫಿರಂಗಿಗಳನ್ನ ಇರಿಸಿದ್ದಾರೆ. ಟಿಕ್ರಿ ಗಡಿಯ ಬಳಿ ಭದ್ರತಾ ಕ್ರಮಗಳನ್ನ ಹೆಚ್ಚಿಸಲಾಗಿದೆ. ರಸ್ತೆಗಳಲ್ಲಿ ಗುಂಡಿ ತೋಡಿ ರೈತರ ಮೆರವಣಿಗೆ ತಡೆಗೆ ಯತ್ನಿಸಿದ್ದಾರೆ. ದೆಹಲಿ ಚಲೋಗೆ ಸಂಬಂಧಿಸಿದ ವಿಡಿಯೋವೊಂದನ್ನ ಆಮ್ ಆದ್ಮಿ ಪಕ್ಷ ಬಿಡುಗಡೆ ಮಾಡಿದೆ. ವಿಡಿಯೋದಲ್ಲಿ ರೈತ ಚಳವಳಿ ಹತ್ತಿಕ್ಕಲು ರಾಡ್ಗಳನ್ನ ಇರಿಸಲಾಗಿದೆ. ರಸ್ತೆಯಲ್ಲಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಲು ಹೊಂಡ ತೋಡಲಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿದ ಆಪ್, ರೈತರನ್ನ ಕಂಡ್ರೆ ಯಾಕಿಷ್ಟು ಭಯ, ರೈತರು ಯುದ್ಧಕ್ಕೆ ಬರ್ತಿಲ್ಲ, ಹಕ್ಕುಗಳನ್ನ ಕೇಳಕ್ಕೆ ಬರ್ತಿದ್ದಾರೆ ಎಂದಿದೆ. ಇನ್ನು ದೆಹಲಿಗೆ ಹೊರಟಿದ್ದ ಕರ್ನಾಟಕದ ರೈತರನ್ನ ಮಧ್ಯಪ್ರದೇಶದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಧಾರವಾಡ ಜಿಲ್ಲೆಯ 16 ರೈತರು ಸೇರಿ 70 ರೈತರನ್ನ ಭೂಪಾಲ್ ಪೊಲೀಸರು ತಡೆದಿದ್ದಾರೆ. ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದ ರೈತರನ್ನ ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕದ ರೈತರು ಮಧ್ಯಪ್ರದೇಶ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಮಹಾರಾಷ್ಟ್ರ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಶಾಸಕ ಸ್ಥಾನ ಮತ್ತು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ದು ಬಿಜೆಪಿ ಸೇರುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ಕಾಂಗ್ರೆಸ್ಗೆ ಹಿನ್ನಡೆಯಾಗಲಿದೆ. ಕಾಂಗ್ರೆಸ್ ತೊರೆದು ಅಶೋಕ್ ಚೌಹಾಣ್ ಬಿಜೆಪಿ ಸೇರ್ತಾರೆ ಎಂದು ಮೂಲಗಳು ತಿಳಿಸಿವೆ. ರಾಜೀನಾಮೆ ಬಳಿಕ ಮಾತನಾಡಿದ ಅಶೋಕ್, ಯಾವುದಾದ್ರೂ ಪಕ್ಷಕ್ಕೆ ಸೇರುವ ಬಗ್ಗೆ 2 ದಿನದಲ್ಲಿ ತಿಳಿಸ್ತೀನಿ ಅಂದ್ರು.